ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇಂದು ಹಾಸನದ ಹೊಳೆ ನರಸೀಪುರಕ್ಕೆ ಪಾರ್ಥಿವ ಶರೀರವನ್ನ ರವಾನೆ ಮಾಡಲಾಗುತ್ತೆ. ಬೆಂಗಳೂರಿನಿಂದ ಹೊಳೆ ನರಸೀಪುರಕ್ಕೆ ರಸ್ತೆ ಮೂಲಕ ಅಂತಿಮ ಯಾತ್ರೆ ಆಗುತ್ತೆ. ಬೆಳಗ್ಗೆ 11:05 ಬೆಂಗಳೂರಿನಿಂದ ತೆರಳಲಿದೆಯಂತೆ ಪಾರ್ಥಿವ ಶರೀರ. ನೆಲಮಂಗಲ, ಕುಣಿಗಲ್, ಬೆಳ್ಳೂರು ಕ್ರಾಸ್, ಚನ್ನರಾಯಪಟ್ಟಣ, ಹಾಸನದ ಡೈರಿ ಸರ್ಕಲ್ ಮಾರ್ಗವಾಗಿ ಎನ್ಆರ್ ಸರ್ಕಲ್, ಮೊಸಳೆ, ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಇವತ್ತು ರಾತ್ರಿ ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳಾಗಿದೆ. ನಾಳೆ ಬೆಳಗ್ಗೆ 7 ಗಂಟೆಯಿಂದ 9:30 ತನಕ ಚೆನ್ನಮ್ಮ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:15 ತನಕ ಕೂಡ ಅಂತಿಮ ವಿಧಿವಿಧಾನ ಕಾರ್ಯಗಳು ಆರಂಭ ಆಗುತ್ತೆ. ಮಾವಿನಕೆರೆ ರಂಗಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲೇ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಜಮೀನಲ್ಲೇ ಅಂತ್ಯಕ್ರಿಯೆ ನೆರವೇರಿಸುವುದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಸೊ ಅಲ್ಲಿಗೆ 11:05 ತನಕ ಇವತ್ತು ಬೆಳಗ್ಗೆ ಬೆಂಗಳೂರಿನ ಪದ್ಮನಾಭನಗರದಲ್ಲೇ ಅಂತಿಮ ದರ್ಶನ ಇರುತ್ತೆ. ಅದಾದ ಬಳಿಕ ಅಂತಿಮ ಯಾತ್ರೆ ಮೂಲಕ ಹೊಳೆ ನರಸೀಪುರದ ಕಡೆಗೆ ಚೆನ್ನಮ್ಮ ಅವರ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಎನ್ಆರ್ ಸರ್ಕಲ್, ಮೊಸಳೆ, ಹೊಸಹಳ್ಳಿ ಮಾರ್ಗವಾಗಿ ಪಾರ್ಥಿವ ಶರೀರವನ್ನ ಕೊಂಡೊಯ್ಯಲಾಗುತ್ತೆ. ಹೊಳೆ ನರಸೀಪುರದ ರೇವಣ್ಣ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಸಾಯಂಕಾಲ ನಾಳೆ ಬೆಳಿಗ್ಗೆ 7 ಗಂಟೆಯಿಂದ 9:30 ತನಕ ಕೂಡ ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4:15 ತನಕ ಕೂಡ ನಿಮಗೆ ಎಲ್ಲ ಅಂತಿಮ ವಿಧಿವಿಧಾನಗಳು ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲಾ ರೀತಿಯ ವಿಧಿವಿಧಾನಗಳು ಆರಂಭ ಆಗುತ್ತೆ. ತದನಂತರದಲ್ಲಿ ಸರ್ಕಾರಿ ಗೌರವದೊಂದಿಗೆ ರೇವಣ್ಣ ಅವರಿಗೆ ಸಂಬಂಧಪಟ್ಟಂತಹ ಜಮೀನಲ್ಲೇ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಒಂದು ಸದ್ಯಕ್ಕೆ ಎಚ್ ಡಿ ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನ ಆಗ್ತಾ ಇರೋರು ಚೆನ್ನಮ್ಮ ಅವರ ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ನಾಳೆ ಹೊಳೆ ನರಸೀಪುರದ ರೇವಣ್ಣ ಅವರ ಜಮೀನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇರುವಂತಹ ದೃಶ್ಯ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳು ಕೂಡ ನೆರವೇರಿಸಲಾಗುತ್ತೆ ನಾಳೆ. ಸೊ ಹಾಗಾಗಿ ನಾಳೆ ಬೆಳಿಗ್ಗೆ 9:30 ತನಕ ಕೂಡ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಕುಟುಂಬಸ್ಥರು, ಆಪ್ತರು, ಸಾರ್ವಜನಿಕರು, ಪಕ್ಷದ ಕಾರ್ಯಕರ್ತರು, ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು ಕೂಡ ಆಗಮಿಸಿ ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯ ಸದ್ಯಕ್ಕೆ ನೋಡ್ತಾ ಇದ್ದೀರಿ. ಇದು ಬೆಂಗಳೂರಿನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ನಿವಾಸ ಪದ್ಮನಾಭನಗರದಲ್ಲಿರುವ ನಿವಾಸದಲ್ಲೇ ಅಂತಿಮ ದರ್ಶನ ಆಗ್ತಾ ಇರುವಂತಹ ದೃಶ್ಯ. ಈಗ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನ ಸಹ ಮಾಡ್ಕೊಳ್ತಾ ಇರುವಂತಂದ್ರೆ ತೆರೆದ ವಾಹನಲ್ಲಿ 11:05 ಅಂತಿಮ ಯಾತ್ರೆ ಆರಂಭವಾಗುತ್ತೆ. ಈ ಒಂದು ಅಂತಿಮ ಯಾತ್ರೆಗೆ ವಾಹನ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಹ ನಾವು ನೋಡೋದಾದ್ರೆ ಇಲ್ಲಿ ನೀವು ನೋಡ್ತಾ ಇರಬಹುದು ಹೂವಿನ ಅಲಂಕಾರವನ್ನ ಮಾಡ್ತಾ ಇರುವಂತದ್ದು ಈ ಒಂದು ವಾಹನಕ್ಕೆ.
ಹೂವಿನ ಅಲಂಕಾರವನ್ನ ಬೆಳಗ್ಗೆಯಿಂದಲೂ ಸಹ ಅಂದ್ರೆ 7 ಗಂಟೆಯಿಂದಲೂ ಸಹ ಹೂವಿನ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ಏನು ಕುಣಿಗಲ್ ಆಗಿರ್ಬೋದು, ನೆಲಮಂಗಲ, ಅದೇ ರೀತಿಯಾಗಿ ಚನ್ನರಾಯಪಟ್ಟಣ ಮಾರ್ಗದಲ್ಲಿ ಹೋಗುವಂತಹ ಈ ಒಂದು ಅಂತಿಮ ಯಾತ್ರೆ ಅಂದ್ರೆ ತೆರೆದ ವಾಹನದಲ್ಲಿ ಹೋಗುತ್ತೆ. ಸೊ ಈ ನಿಟ್ಟಿನಲ್ಲಿ ಹೋಗ್ತಾ ಮಾರ್ಗದಲ್ಲೂ ಸಹ ಎಲ್ರಿಗೂ ಸಹ ಅಂತಿಮ ದರ್ಶನಕ್ಕೆ ಅವಕಾಶ ಇರುವಂತದ್ದು. ಈ ನಿಟ್ಟಿನಲ್ಲಿ ತೆರೆದ ವಾಹನಕ್ಕೆ ಎಲ್ಲಾ ರೀತಿಯಾದಂತಹ ಅಲಂಕಾರವನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಚೆನ್ನಮ್ಮ ಅವರ ಅಂದ್ರೆ ಚೆನ್ನಮ್ಮ ದೇವೇಗೌಡ ಅವರ ಭಾವಚಿತ್ರವನ್ನ ಸಹ ಇಲ್ಲಿ ಹಾಕಿರುವಂತದ್ದು, ಜೊತೆಗೆ ತುಳಸಿ ಅದೇ ರೀತಿಯಾಗಿ ಹೂವಿನ ಅಲಂಕಾರವನ್ನ ಸಹ ಇಲ್ಲಿ ಮಾಡ್ತಾ ಇರುವಂತದ್ದು. ಅಂದ್ರೆ ಎಲ್ಲಾ ರೀತಿಯಾದಂತಹ ಸಾಂಪ್ರದಾಯಿಕವಾಗಿಯೇ ಈ ಒಂದು ಅಂತಿಮ ದರ್ಶನ ಆಗುವಂತದ್ದು. ಒಕ್ಕಲಿಗ ಅವರ ರೀತಿಯಾಗಿ ಆಗುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ತುಳಸಿ ಆಗಿರ್ಬೋದು, ಹೂವು ಆಗಿರ್ಬೋದು, ಗುಲಾಬಿ ಆಗಿರ್ಬೋದು, ಈ ಒಂದು ತೆರೆದ ವಾಹನಕ್ಕೆ ಯಾವ ರೀತಿಯಾಗಿ ಅಲಂಕಾರವನ್ನ ಮಾಡಬೇಕು ಇನ್ನಷ್ಟು ಬಹಳಷ್ಟು ರೀತಿಯಾಗಿನೇ ಮಾಡ್ತಾ ಇರುವಂತದ್ದು ಅಲಂಕಾರವನ್ನ. ಒಟ್ಟಿನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಈ ಒಂದು ಅಂತಿಮ ಯಾತ್ರೆ ಆರಂಭವಾಗಲಿದೆ. ಈ ಒಂದು ಅಂತಿಮ ಯಾತ್ರೆಗೆ ಎಲ್ಲಾ ರೀತಿಯಾದಂತಹ ಸಕಲ ಸಿದ್ಧತೆಯನ್ನ ಸಹ ಕುಟುಂಬ ಮಾಡ್ಕೊಳ್ತಾ ಇರುವಂತದ್ದು. ಈ ಒಂದು ಅಂತಿಮ ಯಾತ್ರೆಯ ವಾಹನ ಸಹ ಈಗಾಗಲೇ ಸಿದ್ಧತೆ ಆಗ್ತಾ ಇರುವಂತದ್ದು. 11:05 ಶುರುವಾಗೋದ್ರಿಂದ ಇನ್ನೇನು ಕೆಲವೇ ನಿಮಿಷ ಅಥವಾ ಕೆಲವೇ ಗಂಟೆಗಳಲ್ಲಿ ಈ ಒಂದು ವಾಹನ ಸಹ ಇನ್ನೇನು ರೆಡಿ ಆಗುವಂತದ್ದು. ಈ ನಿಟ್ಟಿನಲ್ಲಿ ಇವತ್ತು ಹೊಳೆನರಸೀಪುರಕ್ಕೆ ನೆಲಮಂಗಲ, ಕುಣಿಗಲ್, ಅದೇ ರೀತಿಯಾಗಿ ಹಾಸನ, ಅದೇ ರೀತಿಯಾಗಿ ಚನ್ನರಾಯಪಟ್ಟಣ ಮಾರ್ಗವಾಗಿ ಹೋಗುವಂತಹ ಈ ಒಂದು ಅಂತಿಮ ಯಾತ್ರೆ ಏನಿದೆ ಅಲ್ಲೂ ಸಹ ಸಾಕಷ್ಟು ಸಾರ್ವಜನಿಕರಿಗೆ ಅವಕಾಶವನ್ನ ಸಹ ಕಲ್ಪಿಸಿಕೊಡಲಾಗುತ್ತದೆ. ಎಚ್ ಡಿ ರೇವಣ್ಣ ಅವರ ನಿವಾಸದಲ್ಲಿ ಅಲ್ಲಿ ಸಹ ಅಂದ್ರೆ ನಾಳೆ ಬೆಳಗ್ಗೆ 7:30 ಮಧ್ಯಾಹ್ನದವರೆಗೂ ಸಹ ಅಂದ್ರೆ ಬೆಳಗ್ಗೆ 9:00ವರೆಗೂ ಸಹ ಅಲ್ಲೂ ಸಹ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ ಅನ್ನುವಂತಹ ಮಾಹಿತಿ ಸದ್ಯ ಲಭ್ಯವಾಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆ ಕವನ ಶಿವಣ್ಣ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇಡೀ ಕುಟುಂಬಸ್ಥರು ಭಾವುಕರಾಗಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಪ್ರಮುಖವಾಗಿ ಕುಮಾರಸ್ವಾಮಿಯವರು ಬಹಳ ತಾಯಿ ಮೇಲೆ ಡಿಪೆಂಡ್ ಆದವರು. ಪ್ರತಿದಿನ ಕೂಡ ಅವರ ಆಶೀರ್ವಾದ ಪಡೆದುಕೊಂಡೇ ನಾನು ಆಚೆ ಹೋಗ್ತಾ ಇದ್ದಿದ್ದು ಅನ್ನುವಂಥ ವಿಚಾರವನ್ನು ನಿನ್ನೆ ಕುಮಾರಸ್ವಾಮಿಯವರು ಬಹಳ ಭಾವುಕರಾಗಿ ಹೇಳ್ತಾ ಇದ್ರು. ದೇವರೇ ಡಿಸೈಡ್ ಮಾಡಿದ್ದ ಅಂತ ಅನ್ಸುತ್ತೆ, ಸಾಕು ಈ ಜೀವನ ಬಂದುಬಿಡು ಅನ್ನೋ ರೀತಿಯಲ್ಲಿ ಕರ್ಕೊಂಡಿದ್ದಾರೆ ನನ್ನ ತಾಯಿಯನ್ನ ಅಂತ ಕುಮಾರಸ್ವಾಮಿಯವರು ನಿನ್ನೆ ಭಾವುಕರಾಗಿ ಮಾತನಾಡ್ತಾ ಇದ್ರು. ಕಾರಣ ಕೋವಿಡ್ ಸಂದರ್ಭದಲ್ಲಿ 2 ಬಾರಿ ಅವರು ಕೋವಿಡ್ಗೆ ಒಳಗಾದಾಗಲೂ ಕೂಡ ಉಸಿರಾಟದ ಸಮಸ್ಯೆಯನ್ನು ಫೇಸ್ ಮಾಡಿದ್ರು. ಅಲ್ಲಿಂದ ಕೂಡ ಶ್ವಾಸಕೋಶದ ಸಮಸ್ಯೆ ನಿರಂತರವಾಗಿ ಚೆನ್ನಮ್ಮ ಅವರನ್ನ ಇನ್ನಿಲ್ಲದಂತೆ ಕಾಡ್ತಾ ಇತ್ತಂತೆ. ಹೀಗಾಗಿ ಶ್ವಾಸಕೋಶದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಆಸ್ಪತ್ರೆಗೆ ದಾಖಲಾಗಿದ್ರು. ಬಟ್ ಆಸ್ಪತ್ರೆಗೆ ದಾಖಲಾದ ಬಳಿಕ ಚಿಕಿತ್ಸೆಯಿಂದ ಸುಧಾರಿಸ್ಕೊಳ್ತಿದ್ದಾರೆ, ಆರಾಮಾಗಿದ್ದಾರೆ ಎನ್ನುವಂಥ ಸುದ್ದಿ ಇತ್ತು. ಬಟ್ ನಿನ್ನೆ ಏಕಾಏಕಿ ಹೃದಯ ಸ್ತಂಭನ ಆಗಿ ಅವರು ಮೃತಪಟ್ಟಿದ್ದಾರೆ, ವಿಧಿವಶರಾಗಿದ್ದಾರೆ ಅನ್ನೋದನ್ನು ವೈದ್ಯರು ಸ್ಪಷ್ಟಪಡಿಸಿದರು. ಹಾಗಾಗಿ ಇಡೀ ಕುಟುಂಬಸ್ಥರಿಗೆ ಅತಿ ದೊಡ್ಡ ಶಕ್ತಿಯಾಗಿದ್ದು ತಂದೆ ತಾಯಿಯ ಆಶೀರ್ವಾದ ಅಥವಾ ತಂದೆ ತಾಯಿಯ ಶಕ್ತಿ ಇತ್ತಲ್ಲ, ಕುಮಾರಸ್ವಾಮಿಯವ್ರಿಗೂ, ರೇವಣ್ಣ ಅವ್ರಿಗೂ, ಎಲ್ಲ ಅವರ ಮಕ್ಕಳಿಗೂ ಆ ಶಕ್ತಿ ಈಗ ಒಂದು ಶಕ್ತಿ ಕಡಿಮೆ ಆಗೋಯ್ತಲ್ಲ ಅನ್ನುವಂಥ ಭಾವುಕ ಕ್ಷಣ ಕುಮಾರಸ್ವಾಮಿಯವರನ್ನು ಕಾಡ್ತಾ ಇರೋದು ದೃಶ್ಯ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಜೀವನದುದ್ದಕ್ಕೂ ಕೂಡ ಕಷ್ಟ ಸುಖ, ಏಳು ಬೀಳು, ಸೋಲು ಗೆಲುವಲ್ಲೂ ಕೂಡ ಜೊತೆಯಾಗಿದ್ದು ತಮ್ಮನ್ನು ತಾವು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಂತಹ ಚೆನ್ನಮ್ಮ ಅವರನ್ನು ಕಳೆದುಕೊಂಡು ಕುಟುಂಬಸ್ಥರು ಇವತ್ತು ಕಣ್ಣೀರು ಹಾಕ್ತಿದ್ದಾರೆ. ದೇವೇಗೌಡರು ಕೂಡ ಪತ್ನಿ ಇಲ್ಲದೆ ಇವತ್ತು ಭಾವುಕರಾಗಿರೋದು. ರಾತ್ರಿ ಇಡೀ ಕೂಡ ಪತ್ನಿಯ ಮುಂದೆ ಕೂತ್ಕೊಂಡು, ಪಾರ್ಥಿವ ಶರೀರದ ಮುಂದೆ ಕೂತ್ಕೊಂಡು ಅವರು ಕಣ್ಣೀರು ಹಾಕಿರುವಂಥ ದೃಶ್ಯಗಳನ್ನು ನೋಡಿದ್ವಿ. ಮೋಸ್ಟ್ಲಿ ಈ ದಂಪತಿ ಅಥವಾ ಈ ದಾಂಪತ್ಯ ಅನ್ನೋದಿದೆಯಲ್ಲ, ಅದು ಹಲವಾರು ಜನಕ್ಕೆ ಮಾದರಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟೇ ವರ್ಷ ಆದರೂ ಕೂಡ ಆ ಪ್ರೀತಿ ಮತ್ತು ಹೇಳ್ತಾ ಇದ್ರಲ್ಲ ಈಗ ತಾನೇ ಯಾರೋ, ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿನ ಹಿಂದೆ ನಾರಿ ಶಕ್ತಿ ಇದ್ದೇ ಇರುತ್ತೆ ಅಂತ, ಒಬ್ಬ ಮಹಿಳೆ ಶಕ್ತಿ ಆಗಿರ್ತಾಳೆ ಅಂತ. ಅದಕ್ಕೆ ಚೆನ್ನಮ್ಮ ಅವರೇ ನಿದರ್ಶನರಾಗಿದ್ರು ದೇವೇಗೌಡರ ವಿಚಾರದಲ್ಲಿ ಅಂತ.